ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನ ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮೊಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುರಳಿಯ ಮುಖ್ಯ ಸಾರ, ಪ್ರಶ್ನೋತ್ತರ, ಧಾರಣೆ, ವರದಾನ, ಸ್ಲೋಗನ್. ನಾನು ಎಷ್ಟೊಂದು ಮುರಳಿಗಳನ್ನು ಓದಿದ್ದೇವೆ ನಾವೆಲ್ಲ. ಆದರೆ ಒಂದೇ ವಿಚಾರದ ಕುರಿತಾಗಿ ಈ ಎಲ್ಲವೂ ಕೂಡ ಇರೋದು ಬಹಳ ಕಡಿಮೆ. ಆದರೆ ಒಂದಕ್ಕೊಂದು ಲಿಂಕ್ ಅಂತೂ ಇರ್ತಾ ಇತ್ತು. ಆದರೆ ಒಂದೇ ಟಾಪಿಕ್ಕಿನ ಬಗ್ಗೆ ಮುರಳಿಯ ಮುಖ್ಯ ಸಾರನೂ ಅದೇ, ಪ್ರಶ್ನೋತ್ತರನೂ ಅದೇ, ಧಾರಣೆಯೂ ಅದೇ, ವರದಾನವೂ ಅದೇ, ಸ್ಲೋಗನ್ನೂ ಅದೇ. ಇವತ್ತು ವಿಶೇಷ. ಹಾಗಾಗಿ ಆ ಒಂದು ವಿಶೇಷ ಮುರಳಿಯ ಮುಖ್ಯ ಸಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡಿ. ಶಿವತಂದೆ ಹೇಳ್ತಾರೆ ಮುರಳಿಯ ಮುಖ್ಯ ಸಾರದಲ್ಲಿ, ಮಕ್ಕಳೇ, ತಮ್ಮನ್ನ ತಾವು ಆತ್ಮ ಎಂದು ತಿಳಿದು ಆತ್ಮನೊಂದಿಗೆ ಮಾತನಾಡುತ್ತೀರೆಂದರೆ ಸದಾ ಸುಗಂಧವೇ ಹರಡುತ್ತದೆ. ದೇಹಾಭಿಮಾನದ ದುರ್ಗಂಧವು ನಷ್ಟವಾಗುತ್ತದೆ, ನಾಶವಾಗುತ್ತದೆ, ಹೊರಟು ಹೋಗುತ್ತದೆ. ಸತ್ಯುಗ ಅಥವಾ ಕಲಿಯುಗ ಅನ್ನೋ ಪರಿಕಲ್ಪನೆ, ಸ್ವರ್ಗ ಅಥವಾ ನರಕ ಅನ್ನೋ ಪರಿಕಲ್ಪನೆ ಇದು ಇವತ್ತಿನದಲ್ಲ, ಯಾವತ್ತು. ಏನ್ ಸತ್ಯುಗ ಅಂದ್ರೇನು, ಕಲಿಯುಗ ಅಂದ್ರೇನು, ಸ್ವರ್ಗ ಅಂದ್ರೇನು, ನರಕ ಅಂದ್ರೇನು? ಇದನ್ನು ಒಂದಷ್ಟು ಪುರಾಣಕಾರರಾಗಿರಬಹುದು ಭಾವನಾತ್ಮಕವಾಗಿ ಸ್ವರ್ಗ ಅಂದ್ರೆ ಇನ್ನೆಲ್ಲೋ ಇದೆ, ಈ ಭೂಮಿಯನ್ನ ಬಿಟ್ಟು ಎಷ್ಟೋ ಮೇಲೆ ಇದೆ, ಅದು ಲೋಕವೇ ಬೇರೆ ಇದೆ, ಅಲ್ಲಿರುವ ಜನಗಳೇ ಬೇರೆ ಇದ್ದಾರೆ, ಅಲ್ಲಿ ಹೋಗಬೇಕು ಅಂದ್ರೆ ಏನೆಲ್ಲ ಮಾಡಬೇಕು, ಏನೇನೋ ಕಥೆಗಳನ್ನು ಹೇಳಿದ್ದಾರೆ. ಯಾಕ ಮಾತನ್ನ ಅವರು ಕೂಡ ಬರೆದಿದ್ದಾರೆ? ನಿಜವಾಗ್ಲೂ ಅವ್ರೇನಾದ್ರೂ ಅಲ್ಲಿ ಸ್ವರ್ಗ ಇದೆ ಅಂತ ಕಂಡಿದ್ರ, ಅಥವಾ ಅಲ್ಲಿ ಇದೆ, ಅಲ್ಲಿ ಹೋಗಬೇಕು ಅಂತಾನೆ ಎಲ್ಲರಿಗೂ ಹೇಳಿದ್ರ ಅಂದ್ರೆ ಖಂಡಿತವಾಗಿ ಇಲ್ಲ, ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂತಂದ್ರೆ, ಒಂದು ಕಾಲದಲ್ಲಿ ಇರ್ತಕ್ಕಂಥ ಜನಗಳೆಲ್ಲ ತುಂಬಾ ಮಾನವೀಯ ಮೌಲ್ಯಗಳಿಂದ ಕೂಡಿರುವಂಥವ್ರು, ನಿಸ್ವಾರ್ಥತೆಯಿಂದ ಕೂಡಿರುವಂಥವ್ರು, ದ್ವೇಷ ಅಸೂಯೆಗಳಿಂದ ಮುಕ್ತರಾಗಿರುವಂಥವ್ರು, ಎಲ್ಲರೂ ಒಂದೇ ಅನ್ನುವ ಭಾವದಿಂದ ಬದುಕ್ತಕ್ಕಂಥವ್ರು. ಆ ರೀತಿಯಾಗಿ ಮಾನವ ಜನಾಂಗವೆಲ್ಲ, ಮಾನವ ಕುಲವೆಲ್ಲ ಒಂದೇ ಅಂತ ಬದುಕಿ ಬಾಳಿದಂಥವ್ರು ಇವತ್ತು ದ್ವೇಷ, ಸ್ವಾರ್ಥ, ಅಸೂಯ, ಈರ್ಷೆ, ಏನೆಲ್ಲ ವಿಕಾರಗಳಿಗೆ ಒಳಗಾಗಿ, ಅಹಂಕಾರಕ್ಕೆ ಒಳಗಾಗಿ ಮನುಷ್ಯ ಮಾಡಬಾರದನ್ನ ಮಾಡ್ತಾ ಇದ್ದಾನೆ, ಪಾಪ ಕಾರ್ಯಗಳಲ್ಲಿ ಮುಳುಗಿದಾನೆ. ಈ ಪಾಪ ಕಾರ್ಯಗಳ ಬಗ್ಗೆ ಒಂದಷ್ಟು ಭಯವನ್ನ ಇಡಬೇಕು. ಮತ್ತೆ ಪಾಪವನ್ನ ಬಿಟ್ಟು ಪುಣ್ಯವನ್ನೇ ಮಾಡಬೇಕು ಅಂತ ಅಂದ್ರೆ ಅವ್ರಿಗೆ ಏನಾದರೂ ಒಂದು ಲಾಭ ಅಂತ ತೋರಿಸ್ಬೇಕು. ಈ ಇಂಟೆನ್ಷನ್ ಇಟ್ಕೊಂಡು ಅವ್ರೇನ್ ಮಾಡಿದ್ರು, ನೋಡಪ್ಪ, ಪುಣ್ಯ ಮಾಡಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀಯ. ಕೆಲವರಿಗೆ ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯ, ನನಗೆ ಸ್ವರ್ಗನೇ ಬೇಡ ಅನ್ನುವಂಥ ಪುಣ್ಯಾತ್ಮರು ಇದ್ದಾರೆ. ಹಾಗಿದ್ರೆ ಪಾಪ ಮಾಡಿದ್ರೆ ಏನಾಗುತ್ತೆ ಅಂತಾನು ಕೂಡ ಗೊತ್ತಾಗಬೇಕು ಅಂತ ಪಾಪಕ್ಕೆ, ನರಕಕ್ಕೆ ತೋರಿಸಿ ಮತ್ತೆ ಆ ನರಕವನ್ನು ವೈಭವೀಕರಿಸಿದ್ರು. ನೀನು ಪಾಪ ಮಾಡಿದ್ರೆ ನರಕದಲ್ಲಿ ನಿನ್ನನ್ನ ಕರಗಸದಿಂದ ಕತ್ತರಿಸಿ ಬಿಡುತ್ತಾರೆ. ಗರುಡ ಪುರಾಣದಲ್ಲಿ ಬರುತ್ತೆ. ನಿನ್ನನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡುತ್ತಾರೆ.
ಇನ್ನು ಯಾವ್ಯಾವ ರೀತಿಯಲ್ಲಿ ಎದುರಿಸ್ಲಿಕ್ಕಾಗುತ್ತೋ, ಯಾವ್ಯಾವ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕಾಗುತ್ತೋ, ಮನುಷ್ಯನಿಗೆ ಪಾಪದಿಂದ ದೂರ ಇಡಲಿಕ್ಕೆ, ಒಂದಷ್ಟು ಭಯವನ್ನು ಹುಟ್ಟಿಸ್ಲಿಕ್ಕೆ ಏನೆಲ್ಲ ಹೇಳಬೇಕೋ ಎಲ್ಲವನ್ನ ವೈಭವೀಕರಿಸಿ ಅದಕ್ಕೆ ನರಕ ಅಂತ ಹೆಸರನ್ನ ಇಟ್ಟು ಪಾಪ ಮಾಡೋದು ಇಲ್ಲಿ ಹೋಗ್ತಾರೆ ಅಂತ ಪಾಪದ ಬಗ್ಗೆ ಭಯವನ್ನ ಮತ್ತು ಪಾಪದ ಬಗ್ಗೆ ಪ್ರಾಯಶ್ಚಿತ್ತವನ್ನು ಮೂಡಿಸುವ ಉದ್ದೇಶದಿಂದ ಬರೆದಿದ್ದಾರೆ ವಿನಃ ನರಕ ಅನ್ನೋದಿದೆ ಅಂತ ಆಗಲಿ, ಸ್ವರ್ಗ ಅನ್ನೋದಿದೆ ಅಂತ ಅವರು ಅನುಭವನೂ ಮಾಡಿಲ್ಲ, ಅದು ಇದೆ ಅಂತ ಅವರು ಕೂಡ ಅನ್ಕೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ. ಅಷ್ಟೇ ಇರುತ್ತದೆ. ಯಾಕಂದ್ರೆ ಮಕ್ಕಳನ್ನ ಒಂದಷ್ಟು ಭಯ ಇಡಬೇಕು. ಇಷ್ಟಿಷ್ಟಕ್ಕೆ ಹೊರಗಡೆ ಹೋಗೋದು, ರಾತ್ರಿಯಲ್ಲಿ ಹೊರಗಡೆ ಹೋಗೋದು, ಎಲ್ಲೆಲ್ಲಿ ಬೇಕಾದ್ರೆ ಅಲ್ಲಿ ತಿರುಗಾಡೋದು, ಹಾವು ಚೇಳು ಹುಳ ಉಪ್ಪಡಿ ಇರ್ತವೆ, ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ಒಂದೇ ಶಬ್ದ ಹೇಳ್ಬಿಟ್ರು, ದೆವ್ವ ಎತ್ಕೊಂಡು ಹೋಗ್ತದೆ ಹೊರಗಡೆ ಹೋಗ್ಬಿಟ್ರೆ, ದೆವ್ವ ಒಯ್ತದೆ ಹೊರಗಡೆ ಹೋಗ್ರೆ, ಬವ್ವ ಬರ್ತದೆ ಅಂತ ಎದುರಿಸ್ತಾ ಇದೆ. ಹೇಳೋರಿಗೆ ಗೊತ್ತಲ್ಲಿ ಬವ್ವನೂ ಇಲ್ಲ, ಬವ್ವ ಬಂದು ಒಯ್ಯೋದು ಇಲ್ಲ ಅಂತ. ಆದ್ರೆ ಕಾರಣ ಏನು? ಭಯ ಪಡಿಸ್ಬೇಕು ಬವ್ವನ್ನ. ಯಾಕೆ ಅಂದ್ರೆ ಒಂದು ಲಿಮಿಟ್ ಅಲ್ಲಿ ಇರಲಿ, ಆ ಲಿಮಿಟ್ ಕ್ರಾಸ್ ಮಾಡದೇ ಇರಲಿ ಅಂತ. ಹೇಗೆ ತಾಯಿ ತನ್ನ ಮಗುವಿನ ಮೇಲೆ, ತನ್ನ ಮಗುವಿನ ರಕ್ಷಣೆಗೆ ಹೊಣೆಗಾರಿಕೆಯಿಂದ, ಜವಾಬ್ದಾರಿಯಿಂದ, ಪ್ರೀತಿಯಿಂದ ರಕ್ಷಣೆಗಾಗಿ ಹೇಳಿರುವಂತ ಸುಳ್ಳೆ ಹೇಗೋ, ಹಾಗೆ ಬಲೆ ಪುರಾಣಕಾರರು ಏನೆಲ್ಲ ಹೇಳಿದ್ರು ಕೂಡ, ವೈಭವೀಕರಿಸಿದ್ರು ಕೂಡ ಅದು ನಮ್ಮ ಹಿತದೃಷ್ಟಿಯಿಂದ ಹೇಳಿದ್ರೆ ಹೊರತಾಗಿ ಅದು ಬೇರೆ ಏನೂ ಅಪಾರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಸ್ವರ್ಗ ಅಂದ್ರೆ ಎಲ್ಲೋ ಮೇಲೆ. ಯಾಕಂದ್ರೆ ಪಾಪದ ಬಗ್ಗೆ ಇಷ್ಟೆಲ್ಲ ತಿಳಿದಿರೋರು ಪುಣ್ಯದ ಬಗ್ಗೆ ಅರ್ಥ ಮಾಡ್ಕೊಂಡಿರೋರಿಗೆ ಪುಣ್ಯ ಮಾಡಿದ್ರೆ ಇಲ್ಲೇ ಸ್ವರ್ಗ ಇದೆ ಅನ್ನೋದು ಗೊತ್ತಿರೋದಿಲ್ವಾ? ಪಾಪ ಮಾಡಿದ್ರು ಇಲ್ಲೇ ನರಕ ಇದೆ ಅಂತ ಗೊತ್ತಿರೋದಿಲ್ವಾ? ಆದ್ರೆ ಜನಗಳು ಮೊಂಡಿದ್ದಾರೆ, ಹಠವಾದಿಗಳಿದ್ದಾರೆ, ಏನನ್ನು ಮಾಡ್ಲಿಕ್ಕೂ ಹೆಸೋದಿಲ್ಲ ಇವರು. ಅದಕ್ಕೆ ಇವರಿಗೆ ಒಂದಷ್ಟು ಭಯ ಪಡಿಸಿದ್ರೇನೆ, ಭಯದ ಮಗಳೇ ಭಕ್ತಿ. ಹಾಗಾಗಿ ಒಂದಷ್ಟು ಭಕ್ತಿಗೆ ಬರಬೇಕು ಅಂದ್ರೆ ಭಯವನ್ನು ಇಡಬೇಕು ಅನ್ನೋ ಕಾರಣಕ್ಕೆ ಆ ರೀತಿ ಎಲ್ಲ ಹೇಳಿದ್ದಾರೆ. ಅದಕ್ಕೆ ಶರಣರು ಮುಂದೆ ಬಂದು ಹೇಳಿದ್ರು, ಸ್ವರ್ಗ ನರಕ ಅನ್ನೋದು ಮೇಲಿಲ್ಲ, ಎಲ್ಲೆಲ್ಲೂ ಬೇರೆ ಕಡೆ ಇಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅದನ್ನು ಸ್ಪಷ್ಟಪಡಿಸಿದರು. ಅಷ್ಟು ಹಿಂದೆ ಈ ಮಾತನ್ನ ಹೇಳಿದ್ರು ಅಂತ ಇಟ್ಕೊಳ್ಳಿ, ಅವತ್ತಿನ ಜನಗಳಿಗೆ ಇದು ಅರ್ಥ ಆಗ್ತಿರ್ಲಿಲ್ಲ. ಇಷ್ಟು ಪ್ರಬುದ್ಧತೆನೂ ಅವತ್ತು ಇರಲಿಲ್ಲ. ಪಾಪ ಪುಣ್ಯದ ಕಲ್ಪನೆಯೂ ಅಷ್ಟು ಗಟ್ಟಿಯಾಗಿರ್ಲಿಲ್ಲ. ಒಳ್ಳೆಯದು ಕೆಟ್ಟದ್ರ ಬಗ್ಗೆನೂ ಕೂಡ ಅವರು ಯೋಚಿಸ್ತಾ ಇರಲಿಲ್ಲ. ಒಂಥರ ಕ್ರೂರ ಸ್ವಭಾವದಲ್ಲಿ, ಮೌಢ್ಯ ಸ್ವಭಾವದಲ್ಲಿದ್ದಂಥ ಜನಗಳಿಗೆ ಇನ್ನು ಒಳ್ಳೇದು ಮಾಡಿದ್ರೆ ಇಲ್ಲೇ ಸ್ವರ್ಗ ಅಂತಂದ್ರೆ ಅವ್ರು ಅವತ್ತು ಕೇಳೋ ಪರಿಸ್ಥಿತಿ. ಅವತ್ತು ಹಂಗೆ ಹೇಳ್ಬೇಕಾಗಿತ್ತು, ಹಂಗೆ ಹೇಳಿದ್ರು. ಆದ್ರೆ ಅದೇ ಸತ್ಯ ಅಲ್ಲ, ಸತ್ಯ ಇದು ಅಂತಾನು ಹೇಳ್ಬೇಕಾಗಿತ್ತು. ಅದನ್ನು ಶರಣರ ಮುಖಾಂತರ ಹೇಳಿ ಒಟ್ಟಾರೆ ಸಾರ ಏನು? ಸತ್ಯುಗ, ಕಲಿಯುಗ. ಏನು ಸತ್ಯುಗ ಅಂದ್ರೆ ಸ್ವರ್ಗ ಅಂತೀವಿ, ಅದಕ್ಕೆ ಕಲಿಯುಗ ಅಂದ್ರೆ ನರಕ ಅಂತೀವಿ. ಅದಕ್ಕೆ ಸ್ವರ್ಗ ನರಕ ಅನ್ನೋದು ಎಲ್ಲೋ ಮೇಲೋ ಬೇರೆ ಲೋಕದಲ್ಲಿ ಇಲ್ಲ. ನಿನ್ನ ಕಣ್ಣು ಸತ್ಯವಾಗಿದ್ರೆ, ಪವಿತ್ರವಾಗಿದ್ರೆ, ನಿನ್ನ ಕಿವಿ ಪವಿತ್ರವಾಗಿದ್ರೆ, ನಿನ್ನ ನಾಲಿಗೆ ಪವಿತ್ರವಾಗಿದ್ರೆ, ನಿನ್ನ ಹೃದಯ ಪವಿತ್ರವಾಗಿದ್ರೆ, ನಿನ್ನ ಮನಸ್ಸು ಪವಿತ್ರವಾಗಿದ್ರೆ, ನೀನು ನಿಂತ ನೆಲವೇ ಪವಿತ್ರವಾಗಿರುತ್ತೆ. ನಿನಗೆ ಸಹಯೋಗವನ್ನ ಕೊಡುತ್ತೆ, ನಿನಗೆ ಶ್ರೇಷ್ಠ ದಿವ್ಯ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಿನ್ನ ಸಂಕಲ್ಪಗಳೆಲ್ಲವೂ ಸಿದ್ಧಿ ಆಗತ್ತೆ. ನಿನಗೆ ದುಃಖ, ಭಯ, ಅಶಾಂತಿ, ರೋಗ ಅನ್ನೋದೇ ಗೊತ್ತಿರೋದಿಲ್ಲ. ಅಂತ ಉಜ್ವಲವಾದ ಜೀವನವನ್ನು ನೀನು ಇಲ್ಲಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಹಂಗ ಮಾಡಿಕೊಂಡಿದ್ದವರೆಲ್ಲರೂ ಒಂದು ಒಟ್ಟಾರೆ ಆ ಜಾಗಕ್ಕೆ, ಆ ಸ್ಥಾನಕ್ಕೆ ಸ್ವರ್ಗ. ಯಾರ ಕಣ್ಣಲ್ಲಿ ಸತ್ಯ ಇದೆ, ಯಾರ ಕಿವಿಯಲ್ಲಿ ಸತ್ಯ ಇದೆ, ಯಾರ ನಾಲಿಗೆಯಲ್ಲಿ ಸತ್ಯ ಇದೆ, ಯಾರ ಹೃದಯದಲ್ಲಿ ಸತ್ಯ ಇದೆ, ಅರ್ಥಾತ್ ಆತ್ಮದಲ್ಲಿ, ಯಾರ ಮನಸ್ಸಲ್ಲಿ ಸತ್ಯ ಇದೆ, ಪವಿತ್ರತೆ ಇದೆ, ನಿರ್ವಿಕಾರ್ಯತೆ ಇದೆ, ನಿರ್ಮೋಹ ಇದೆ, ನಿಸ್ವಾರ್ಥ ಇದೆ, ಅವರಿರುವ ಜಾಗವೇ ಸ್ವರ್ಗ. ಅದು ಎಲ್ಲೋ ಇರಬೇಕು ಅಂತಿಲ್ಲ. ಆ ತರದವರು ಕಾಡಲ್ಲಿದ್ರು ಅದು ಸ್ವರ್ಗ. ಆ ತರದ ವ್ಯಕ್ತಿ ಮನೆಯಲ್ಲಿದ್ರೆ ಅದೇ ಸ್ವರ್ಗ. ಆ ತರದ ವ್ಯಕ್ತಿ ಮಠದಲ್ಲಿದ್ರೆ ಅದೇ ಸ್ವರ್ಗ. ಆ ತರದ ವ್ಯಕ್ತಿ ಸಮಾಜದಲ್ಲಿದ್ರೆ ಅದೇ ಸ್ವರ್ಗ. ಆ ತರದ ವ್ಯಕ್ತಿ ದೇಶದಲ್ಲಿದ್ರೆ ಅದೇ ಸ್ವರ್ಗ. ಆ ತರದ ವ್ಯಕ್ತಿ ಜಗತ್ತಿನ ಯಾವುದೇ ಭಾಗದಲ್ಲಿದ್ರೆ ಅದು ಸ್ವರ್ಗ. ಸ್ವರ್ಗ ಅನ್ನೋದೆಲ್ಲೋ ತಯಾರಾಗಿರೋದಲ್ಲ. ಆದಂತ ವ್ಯಕ್ತಿತ್ವ ಎಲ್ಲಿ ನಿಂತಿದೆಯೋ ಅದು ಸ್ವರ್ಗ ಆಗುತ್ತೆ ಅನ್ನೋ ಕಲ್ಪನೆ ಅಷ್ಟೇ.
ದಿವ್ಯ ದೃಷ್ಟಿ, ಪವಿತ್ರ ದೃಷ್ಟಿ, ಆತ್ಮೀಯ ದೃಷ್ಟಿ, ಸ್ವಚ್ಛ ಭಾವ, ನಿರ್ಮೋಹ, ನಿಸ್ವಾರ್ಥ ಇರುವಂತಹ ವ್ಯಕ್ತಿತ್ವ ಎಲ್ಲಿ ಇರುತ್ತದೆಯೋ ಆತನೇ ಮಹಾತ್ಮ, ಆತನೇ ಧರ್ಮಾತ್ಮ, ಆತನೇ ಪುಣ್ಯಾತ್ಮ, ಆತನೇ ದೇವಾತ್ಮ. ಎಲ್ಲಿ ದೇವಾತ್ಮ ಇದನೋ ಅದೇ ಸ್ವರ್ಗ. ಆ ದಿವ್ಯ ಆತ್ಮ ಅಂದ್ರೇನು? ದಿವ್ಯ ಗುಣಗಳಿಂದ ಕೂಡಿರುವಂಥ ವ್ಯಕ್ತಿತ್ವ, ಮೂರ್ತವೇ ಆ ವ್ಯಕ್ತಿ. ಅದಕ್ಕೆ ದೇವ ಪ್ಲಸ್ ಆತ್ಮ, ದೇವಾತ್ಮ. ದಿವ್ಯ ಗುಣಗಳಿಂದ ಕೂಡಿರುವಂಥ ಆತ್ಮವೇ ದೇವ ಆತ್ಮ. ಎಲ್ಲಿ ದಿವ್ಯ ಆತ್ಮ ಇರುತ್ತದೆಯೋ ಆ ಭೂಮಿಯ ಸ್ವರ್ಗ ಆಗ್ತದೆ, ಪಾವನ ಆಗ್ತದೆ, ಸತೋಪ್ರಧಾನ ಆಗ್ತದೆ. ಆತ ಉಸಿರಿರುವ ಗಾಳಿ ಪವಿತ್ರ, ಆತ ನಡೆದಾಡುವ ಭೂಮಿ ಪವಿತ್ರ. ಅದಕ್ಕೆ ಶರಣರು ಹೇಳ್ತಾರೆ, ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಶರಣ ನುಡಿದುದೇ ಶಿವತತ್ವ, ಶರಣ ನಡೆದುದೇ ಪಾವನ ತೀರ್ಥ. ಶರಣ ಅಂತ ಬಳಸ್ತಾರೆ, ದಿವ್ಯಾತ್ಮ ಅಂತ ಬಳಸ್ತೀವಿ. ಯಾರು ಶರಣ? ಯಾರಲ್ಲಿ ದಿವ್ಯ ಗುಣಗಳ ಸಾಕಾರ ಮೂರ್ತತ್ವ ಬಂದಿದೆಯೋ ಆತನೇ ಶರಣ. ಶಿವನಿಗೆ ಶರಣಾದವನೇ ಶರಣ. ವಿಕಾರಗಳನ್ನ ಅರ್ಪಿಸಿರುವವನೇ ಶರಣ. ಯಾರಿಗೆ ವಿಕಾರಗಳೇ ಅರ್ಪಿತ ಆಗಿದೆಯೋ ಆತ ಶರಣ. ಯಾರಿಗೆ ಪ್ರಕೃತಿ ಶರಣಾಗಿದೆಯೋ ಆತ ಶರಣ. ಒಂದು ದಿವ್ಯ ಆತ್ಮ, ಅದಕ್ಕೆ ಶರಣ ಅಂತ ಕರೆದ್ರು, ಮಹಾತ್ಮ ಅಂತ ಕರೆದು, ದಿವ್ಯಾತ್ಮ ಅಂತ ಕರೆದು. ಆತ ನಿಂತ ನೆಲವೇ ಪಾವನ ತೀರ್ಥ, ನುಡಿದುದೇ ಶಿವ ತತ್ವ, ಉಸಿರಿದ ಗಾಳಿ ಪವಿತ್ರ. ಸ್ವರ್ಗದ ಕಲ್ಪನೆ ಯಥಾರ್ಥವಾಗಿ. ಮತ್ತೆ ಕಲಿಯುಗ ಯಾವುದು? ಯಾರ ದೃಷ್ಟಿಯಲ್ಲಿ ಅಪವಿತ್ರತೆ ಇದೆ, ಯಾರ ಕಿವಿಯಲ್ಲಿ ಅಪವಿತ್ರತೆ ಇದೆ, ಯಾರ ನಾಲಿಗೆಯಲ್ಲಿ ಅಪವಿತ್ರತೆ ಇದೆ, ಯಾರ ಹೃದಯದಲ್ಲಿ ಸುಳ್ಳು, ಮೋಸ, ವಂಚನೆ, ದಗ ಇದೆ, ಯಾರ ಮನಸ್ಸಲ್ಲಿ ಸ್ವಾರ್ಥ, ಈರ್ಷೆ, ದ್ವೇಷಗಳಿದೆ, ಅಂತ ದುರ್ಗುಣಗಳಿಂದ ಕೂಡಿರ್ತಕ್ಕಂತಹ ವ್ಯಕ್ತಿ ಎಲ್ಲಿ ಇದಾನೋ ಅದೇ ಕಲಿಯುಗ, ಅದೇ ನರಕ. ಆತ ನನ್ನ ಪಕ್ಕದಲ್ಲೇ ಇರಬಹುದು, ಮನೆಯಲ್ಲೇ ಇರಬಹುದು, ಅಥವಾ ಮಠದಲ್ಲಿರಬಹುದು, ಅಥವಾ ಸಮಾಜದಲ್ಲಿರಬಹುದು, ಅಥವಾ ಒಂದು ದೇಶದಲ್ಲಿ ಇರಬಹುದು, ಅಥವಾ ಕಾಡಲ್ಲಿ ಇರಬಹುದು, ಅರಮನೆಯಲ್ಲಿ ಇರಬಹುದು. ಯಾರ ಮನಸ್ಸಿನಲ್ಲಿ ದುರ್ಗುಣಗಳಿದೆಯೋ, ದುರ್ಗಂಧ ತುಂಬಿಕೊಂಡಿದೆಯೋ ಆ ವ್ಯಕ್ತಿ ಎಲ್ಲಿ ನಿಂತಿರ್ತಾನೋ ಆ ಕ್ಷಣ ಅದೇ ನರಕ. ಅದಕ್ಕೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸದ್ಗುಣಗಳು, ಸನ್ನಡತೆ ಎಲ್ಲಿದೆಯೋ ಅದು ಸ್ವರ್ಗ, ದುರ್ಗುಣ, ದುರ್ನಡತೆ ಎಲ್ಲಿದೆಯೋ ಅದು ನರಕ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಸತ್ಯುಗ ಕಲಿಯುಗ ಅನ್ನೋದು ಸಮಯಾನುಸಾರ ಆಗ್ತಾ ಇದೆ ನಿಜ. ಸೃಷ್ಟಿಯ ನಿಯಮಾನುಸಾರ ಸತ್ಯುಗಕ್ಕೊಂದು ಟೈಮು, ತ್ರೇತಾಕ್ಕೊಂದು ಟೈಮು, ದ್ವಾಪರಕ್ಕೊಂದು ಟೈಮು, ಕಲಿಯುಗಕ್ಕೊಂದು ಟೈಮು. ಹೆಂಗೆ ಒಂದು ದಿನದಲ್ಲಿ ಸೃಷ್ಟಿ ನಿಯಮಾನುಸಾರ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಇದೆ. ಆದ್ರೆ ಅದನ್ನ ಆ ಸಮಯದಲ್ಲಿ ನಾನು ಸ್ವರ್ಗ ಮಾಡ್ಕೊಂತಿದ್ದೀನಿ, ನರಕ ಮಾಡ್ಕೊಂತೀನಿ. ಈಗ ಹಗಲೊತ್ತಲ್ಲೂ ಕೂಡ ನಾನು ಕತ್ತಲು ಮಾಡಿಕೊಳ್ಳೋದಕ್ಕೆ ಬರ್ತೀವಿ. ಎಲ್ಲಾ ಡೋರ್ಗಳನ್ನ ಮುಚ್ಚಿ, ಕಿಟಕಿ ಬಾಗಿಲುಗಳನ್ನ ಮುಚ್ಚಿ ಕತ್ತಲು ಕೋಣೆಯಲ್ಲಿ ಕೂತ್ಕೊಂಡ್ರೆ ಹೊರಗಡೆ ದಿನವೇ ಇದ್ರೂ ಕೂಡ ನನಗದೇನೋ ಕತ್ತಲು. ಹೊರಗಡೆ ಎಲ್ಲ ಕತ್ತಲಿದ್ದು ನನ್ನ ರೂಮಲ್ಲಿ ನಾನು ಬೆಳಕನ್ನ ಮಾಡಿಕೊಂಡಿದ್ರೆ, ಇಡೀ ಜಗತ್ತು ಕತ್ತಲಿನಿಂದ ತುಂಬಿದ್ರು ಕೂಡ ನಾನು ಬೆಳಕಿನಲ್ಲಿ ಇದ್ರೆ ನನಗೆ ಅದೇ ಹಗಲು. ಹಾಗೆ ಈ ಸೃಷ್ಟಿಯ ನಿಯಮಾನುಸಾರ ಕಲಿಯುಗದಲ್ಲೇ ಇರಬಹುದು. ನಾವು ಸೃಷ್ಟಿಯ ನಿಯಮಾನುಸಾರ ಕಲಿಯುಗದಲ್ಲಿ, ಸೃಷ್ಟಿಯ ನಿಯಮದಂತೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿಯಲ್ಲೇ ಇರಬಹುದು. ಕತ್ತಲ ಗಾಢ ಅಂಧಕಾರದಲ್ಲಿ ಇರಬಹುದು. ನನ್ನೊಳಗಡೆ ಒಂದು ಬೆಳಕು ದೀಪ ಇತ್ತು ಅಂದ್ರೆ ಅದು ಬೆಳದಿಂಗಳು ನನಗೆ. ಹಾಗೆ ಇರೋದಕ್ಕಿಂತ ಕಲಿಯುಗನೇ ಇರಬಹುದು. ಕಲಿಯುಗ, ಸತ್ಯುಗ ಅನ್ನೋದು ಸಮಯಾನುಸಾರ ಸಂದರ್ಭಗಳಲ್ಲಿ ಅದು ಬೇರೆ ಬೇರೆ ಹಂತದಲ್ಲಿ ಬಂದು ಹೋಗಿರಬಹುದು. ಆದರೆ ಈ ಸಮಯದಲ್ಲಿ ನಾನು ಕಲಿಯುಗದಲ್ಲಿ ಇದೀನೋ, ಸತ್ಯುಗದಲ್ಲಿದ್ದೀನಿ ಅಂದ್ರೆ ನನ್ನ ಒಳಗಡೆ ಕಲಿಯುಗ ತುಂಬಿದ್ರೆ ನಾನು ಕಲಿಯುಗದಲ್ಲಿ ಇದ್ದೀನಿ, ನನ್ನ ಒಳಗಡೆ ಸತ್ಯುಗ ತುಂಬಿದ್ರೆ ನಾನು ಸತ್ಯುಗದಲ್ಲಿ. ಈಗಲೇ ಈ ಕ್ಷಣವೇ ಸತ್ಯುಗಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ. ನಾವು ಕಲಿಯುಗವನ್ನು ದೂಷಣೆ ಮಾಡುವ ಅವಶ್ಯಕತೆ ಇಲ್ಲ. ಈ ಕ್ಷಣದಲ್ಲಿ
ನನ್ನ ಮನದಲ್ಲಿ, ನನ್ನ ಹೃದಯದಲ್ಲಿ, ನನ್ನ ನಾಲಿಗೆಯಲ್ಲಿ, ನನ್ನ ಕಣ್ಣಲ್ಲಿ, ನನ್ನ ಕಿವಿಯಲ್ಲಿ, ನನ್ನ ಅಂಗಾಂಗದಲ್ಲಿ ಸತ್ಯ, ಶಾಂತಿ, ನಿರ್ಮೋಹ, ನಿಸ್ವಾರ್ಥ ತುಂಬಿತ್ತು ಅಂದ್ರೆ ನನ್ನೊಳಗಡೆ ಸತ್ಯ ಯುಗ ಇದೆ ಅಂದ್ರೆ ನಾನು ಸತ್ಯಯುಗದಲ್ಲಿದ್ದೀನಿ. ನನ್ನೊಳಗಡೆ ದುರ್ನಡತೆ, ದುರಾಚಾರಗಳಿತ್ತು, ದುರ್ನಡತೆ ಇತ್ತು ಅಂದ್ರೆ ನನ್ನೊಳಗಡೆ ಕಲಿಯುಗ ತುಂಬಿಕೊಂಡಿದ್ದೀನಿ ಅಂದ್ರೆ ನಾನು ಕಲಿಯುಗದಲ್ಲಿದ್ದೀನಿ. ಯಾರನ್ನು ಕೂಡ ನಾವು ಇವರು ಕಲಿಯುಗದಲ್ಲಿದ್ದಾರೆ, ಇವರು ಸತ್ಯುಗದಲ್ಲಿದ್ದಾರೆ, ಇವರು ಸತ್ಯವಂತರು, ಇವರು ದುಷ್ಟವಂತರು ಅಂತ ಹೇಳಕ್ಕಾಗೋದಿಲ್ಲ. ನಾನೇ ಈ ಕ್ಷಣಕ್ಕೆ ನನ್ನೊಳಗಡೆ ಸತ್ಯವ ತುಂಬಿದೆ, ಈ ಕ್ಷಣಕ್ಕೆ ನಾನು ಸತ್ಯದಲ್ಲಿ. ಮರುಕ್ಷಣವೇ ನನ್ನಲ್ಲಿ ದುರಾಲೋಚನೆ ಬಂತು, ಮತ್ತೆ ಕಲಿಯುಗದಲ್ಲಿ. ಸೆಕೆಂಡ್ ಅಲ್ಲಿ ಯಾರೊಬ್ಬರನ್ನ ಇವರು ಸತ್ಯುಗಿಗಳು, ಇವರು ಕಲಿಯುಗಿಗಳಂತ ಈ ಸದ್ಯದ ಸಮಯದಲ್ಲಿ ನಾವು ಯಾರನ್ನೂ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದೊಂದು ಕ್ಷಣವೂ ಕೂಡ ಇದನ್ನ ಸತ್ಯುಗನೂ ಮಾಡ್ಕೊಳ್ತೀವಿ, ಒಂದೊಂದು ಕ್ಷಣ ಕಲಿಯುಗನೂ ಮಾಡ್ಕೊಳ್ತೀವಿ. ಯಾವ ಕ್ಷಣ ನನ್ನೊಳಗಡೆ ಸತ್ಯ ತುಂಬಿದೆಯೋ, ಸತ್ಯ ಯುಗ ತುಂಬಿದೆಯೋ, ಅವಾಗ ನಾನು ಸತ್ಯುಗದಲ್ಲಿದ್ದೀನಿ. ಯಾವ ಕ್ಷಣದಲ್ಲಿ ನನ್ನಲ್ಲಿ ದ್ವೇಷ, ಅಸೂಯೆ, ಭಯ, ಚಿಂತೆ, ದುಃಖ ಆವರಿಸಿಕೊಂಡಿದೆಯೋ, ಮೋಹ ಆವರಿಸಿಕೊಂಡಿದೆಯೋ, ದುರ್ವಿಚಾರಗಳ ಆವರಿಸಿಕೊಂಡಿದೆಯೋ, ನಾನು ಆ ಕ್ಷಣವೇ ಕಲಿಯುಗದಲ್ಲಿದ್ದೀನಿ. ಅಂದ್ರೆ ಇಡೀ ದಿನದಲ್ಲಿ ನಾನು ಎಷ್ಟು ಹೊತ್ತು ನನ್ನೊಳಗಡೆ ಸತ್ಯಯುಗವನ್ನು ತುಂಬಿಕೊಂಡಿರ್ತೀನಿ, ಅಷ್ಟು ಹೊತ್ತು ಸತ್ಯಯುಗದಲ್ಲಿ ಇದ್ದವನು ಅಂತ ಅನುಭವ ಆಗುತ್ತೆ, ಸ್ವರ್ಗದಲ್ಲಿದ್ದೀನಿ ಅಂತ ಅನುಭವ ಆಗುತ್ತೆ, ನಿಶ್ಚಿಂತ ಅದೇ ಅನುಭವ ಆಗುತ್ತೆ. ಎಷ್ಟು ಕ್ಷಣ ನಾನು ದುರಾಲೋಚನೆಯಲ್ಲಿ, ದ್ವೇಷ, ಅಸೂಯದಲ್ಲಿ, ಅಹಂಕಾರದಲ್ಲಿ ಮುಳುಗಿದ್ದೀನಿ, ಅಷ್ಟು ಸಮಯ ನನ್ನೊಳಗಡೆ ಕಲಿಯುಗ ತುಂಬಿಕೊಂಡಿದ್ದೀನಿ ಅಂದ್ರೆ ನಾನು ಕಲಿಯುಗದಲ್ಲೇ ಇದ್ದೀನಿ. ಅರ್ಥಾತ್ ಅದರ ಎಫೆಕ್ಟ್ ಏನು ಅಂದ್ರೆ ಭಯ, ಚಿಂತೆ, ದುಗುಡ, ಆತಂಕ, ನೋವು, ಈರ್ಷ, ದ್ವೇಷ ಅಂದ್ರೆ ನಾನು ಕ್ಷಣ ಕಲಿಯುವುದಿಲ್ಲ. ಅಂದ್ರೆ ಈಗ ನಮ್ಮ ಕೆಲಸ ಏನು? ಸತ್ಯುಗದಲ್ಲಿದ್ರೆ ಜಗತ್ತಿಗೆ ಪರಿಮಳವನ್ನ ಕೊಡ್ತೀವಿ, ಸುಗಂಧವನ್ನ ಕೊಟ್ಟು ಹೋಗ್ತೀವಿ. ಕಲಿಯುಗದಲ್ಲಿ ಇದ್ರೆ ದುರ್ಗಂಧವನ್ನ ಕೊಟ್ಟು ಹೋಗ್ತೀವಿ, ದುರ್ನಾಥವನ್ನ ಕೊಟ್ಟು ಹೋಗ್ತೀವಿ. ಇದೇ ಪಾಪ. ದುರ್ಗಂಧವನ್ನ ಕೊಡುವುದೇ ಪಾಪ, ಸುಗಂಧವನ್ನ ಕೊಡುವುದೇ ಪುಣ್ಯ. ಸುಗಂಧ ಕೊಡ್ತಾ ಇರೋದೇ ಸ್ವರ್ಗ, ದುರ್ಗಂಧ ಕೊಡ್ತಾ ಇರೋದೇ ನರಕ. ಇಷ್ಟು ಕ್ಲಿಯರ್ ಆಗಿ ನಮಗೆ ಗೊತ್ತಿದ್ದು ಬಿಟ್ರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಎಷ್ಟು ಹೊತ್ತು ನನ್ನ ಒಳಗಡೆ ಸತ್ಯುಗವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಣ್ಣು ಎಷ್ಟು ಪರಿಶುದ್ಧವಾಗಿ ಇಟ್ಟುಕೊಂಡಿದ್ದೀನಿ, ಕಿವಿ ಎಷ್ಟು ಪರಿಶುದ್ಧವಾಗಿ ಇಟ್ಟುಕೊಳ್ತಾ ಇದ್ದೀನಿ, ಹೃದಯ ಎಷ್ಟು ಪರಿಶುದ್ಧವಾಗಿ ಇಟ್ಟುಕೊಳ್ತಿದ್ದೀನಿ, ಮನಸ್ಸು ಎಷ್ಟು ಪರಿಶುದ್ಧವಾಗಿ ಇಟ್ಟುಕೊಳ್ತಾ ಇದ್ದೀನಿ, ಆಲೋಚನೆಗಳೆಷ್ಟು ಪರಿಶುದ್ಧವಾಗಿದೆ. ಬೇರೆ ಇನ್ನೇನು ಕೆಲಸ ಇಲ್ಲ ನನಗೆ. ಯಾರೋ ಬಂದು ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಯಾರು ನನ್ನನ್ನು ನರಕದಲ್ಲಿ ಇರುವಂತ ನನಗೇನು ಆಜ್ಞೆ ಮಾಡೋದು ಇಲ್ಲ. ನರಕಕ್ಕೆ ತಳ್ಳೋರು ಯಾರು ಇಲ್ಲ. ಸ್ವರ್ಗಕ್ಕೂ ನರಕಕ್ಕೂ ಚಾವಿ ನನ್ನ ಕೈಯೊಳಗಡೆ ಇದೆ. ಎರಡೂ ಕೀಗಳನ್ನ ಪರಮಾತ್ಮ ಪ್ರತಿಯೊಬ್ಬರಿಗೂ ಕೊಟ್ಟು ಕಳಿಸಿದ್ದಾನೆ. ನಾನು ಆಚಾರದ ಕೀಯನ್ನು ಓಪನ್ ಮಾಡಿದ್ರೆ ನಾನು ಸ್ವರ್ಗದಲ್ಲಿ ಇರ್ತೀನಿ, ಅನಾಚಾರದ ಚಾವಿಯನ್ನು ತೆಗೆದಿದ್ದೆ ಅಂದ್ರೆ ನಾನು ನರಕದಲ್ಲಿರ್ತೀನಿ. ಯಾವ ಕೋಲೆಯಲ್ಲಿ ಬೇಕಾದ್ರೆ ಇರ್ಬೋದು, ಎಷ್ಟು ಹೊತ್ತು ಯಾವ ರೂಮಲ್ಲಿ ಇರ್ತೀನಿ ಅಷ್ಟೊತ್ತು. ಒಂದು ಕಡೆ ಮಲ್ಲಿಗೆ ಹೂ ತುಂಬಿರ್ತಕ್ಕಂಥ ಸುಗಂಧ ಭರಿತ ಹಲವಾರು ವಿಧವಾದ ಸುಗಂಧ ಭರಿತ ಹೂಗಳು ತುಂಬಿದ ಕೋಣೆ, ಇನ್ನೊಂದು ಕಡೆ ಕೊಳತು ದುರ್ನಾಥ ನಾರುವಂತಹ ದುರ್ಗಂಧದ ಕೋಣೆ. ಎರಡೂ ಚಾವಿಗಳು ನಮ್ಮ ಹತ್ರ ಇದೆ. ನಾನು ಎಷ್ಟೊತ್ತು ಯಾವ ರೂಮಲ್ಲಿ ಇರಬೇಕು ಅಂತ ಬಯಸ್ತೀನಿ, ಆ ರೂಮ್ ಚಾವಿಯನ್ನು ತೆಗಿಬೇಕು. ಅಂದ್ರೆ ಚಾವಿ ಯಾವುದು ಅಂದ್ರೆ ಆಚಾರ. ಆಚಾರದ ಚಾವಿ ತೆಗೆದು ಸನ್ನಡತೆಯಲ್ಲಿದ್ರೆ ಸ್ವರ್ಗದ ಕೋಣೆ ಓಪನ್ ಆಗುತ್ತೆ. ಅನಾಚಾರದ ಚಾವಿ ತೆಗೆದು ದುರ್ನಡತೆಯಲ್ಲಿದ್ರೆ ದುರ್ಗಂಧದ ಕೋಣೆ ಓಪನ್ ಆಗುತ್ತೆ, ನರಕದಲ್ಲಿ ಇರುತ್ತೇನೆ. ನನಗೆ ಯಾರು ಇಲ್ಲಿ ಬಲವಂತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರವ್ರ ಚಾವಿಗಳು ಅವ್ರವ್ರ ಹತ್ರನೇ ಇದೆ. ಯಾರ ಚಾವಿಗಳು ಯಾರು ಕಿತ್ಕೊಳ್ಳೋದಿಲ್ಲ, ಯಾರ ಚಾವಿಗಳು ಯಾರಿಗೆ ಬರೋದು ಇಲ್ಲ. ನನ್ನ ಚಾವಿ ನನಗೆ ಮಾತ್ರ ಓಪನ್ ಆಗುತ್ತೆ, ಅವ್ರ ಚಾವಿ ಅವರಿಗೆ ಮಾತ್ರ ಓಪನ್ ಆಗುತ್ತೆ. ನಾನು ಹೋಗ್ಬಿಟ್ಟು ಇವರಿಗೆ ಸ್ವರ್ಗ ಕೊಟ್ಟು ಬಿಡ್ತೀನಿ, ನನ್ನ ರೂಮಲ್ಲಿ ಕರ್ಕೊಳ್ತೀನಿ ಅಂದ್ರೆ ಅವ್ರು ಬರೋಕ್ಕಾಗಲ್ಲ. ನಾನು ಅವ್ರ ರೂಮ್ನಾಗ ಅವ್ರು ಹೇಳ್ಕೊಂತಾರೆ ಅಂದ್ರೂ ಹೋಗೋಕ್ಕಾಗಲ್ಲ. ನನ್ನ ರೂಮಲ್ಲೇ ನಾನು ಇರ್ಬೇಕು, ಅವ್ರ ರೂಮಲ್ಲೇ ಅವ್ರು ಇರ್ಬೇಕು. ನನ್ನ ಚಾವಿಯಲ್ಲೇ ನಾನು ತೆರಿಬೇಕು, ಅವ್ರ ಚಾವಿಯಲ್ಲೇ ಅವ್ರು ತೆರಿಬೇಕು. ಎಲ್ಲರ ಅರಿವಿನ ಚಾವಿಗಳು ಅವರವರ ಕೈಯಲ್ಲಿ ಇದೆ.
ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಯಾವುದು ಸತ್ಯ, ಯಾವುದು ಕಲಿಯುಗ, ಯಾವುದು ಸದಾಚಾರ, ಯಾವುದು ಅನಾಚಾರ, ಯಾವುದು ಸುಗಂಧ, ಯಾವುದು ದುರ್ಗಂಧ, ಯಾವುದು ಪುಣ್ಯ, ಯಾವುದು ಪಾಪ. ಇದಕ್ಕೆ ವಿಪರೀತವಾದ ವೈಭವಯುತವಾದ ಏನೆಲ್ಲ ಹೇಳಿ ಹೇಳಿ ಹೇಳಿ, ಪುಣ್ಯ ಅಂದ್ರೆ ಹಿಂಗ ಮಾಡಿ, ಪುಣ್ಯ ಅಂದ್ರೆ ಹಂಗ ಮಾಡಿ, ಪಾಪ ಅಂದ್ರೆ ಹಿಂಗಾಗತ್ತೆ, ಇದಕ್ಕೆ ಹೋಗಿ ಪಾಪ ಕಳ್ಕೊಳ್ಳೋದಕ್ಕೆ ಇದನ್ನು ಮಾಡಿ, ಅದಕ್ಕೆ ಎಲ್ಲಿದೆ ಇದು? ಅಜ್ಞಾನದ ಪರಮಾವಧಿಯಲ್ಲಿ. ಪಾಪವನ್ನ ಪಾಪದಿಂದ ಕಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಪಾಪದಿಂದ ಪಾಪವನ್ನ ಕಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಕೆಸರನ್ನ ತೊಳೆದಕ್ಕೆ ಮತ್ತೆ ಕೆಸರನ್ನ ತಗೊಂಡು ನಿಂತ್ಕೊಂಡ್ರೆ ಅದು ಶುದ್ಧ ಆಗುವುದೇ ಅವಾಗ. ಹಾಗೆ ಹೊರಗಡೆ ಮಾಡಿರುವ ಎಲ್ಲಾ ಪಾಪಗಳನ್ನು ತೊಳ್ಕೊಳ್ಳೋದಕ್ಕೆ ಹೊರಗಡೆ ನೀವು ಎಲ್ಲಿ ತಿರುಗಾಡಿದ್ರೇನು, ಏನು ವ್ರತ ನಿಯಮಗಳನ್ನ ಮಾಡಿದ್ರೇನು, ಏನು ಹರಕೆಗಳನ್ನ ತೀರಿಸಿದ್ರೇನು, ಹೊಲಸಾಗಿರೋದು ಮನೆ ಒಳಗಡೆ. ಮನೆ ಹೊರಗೆಲ್ಲ ಊರೆಲ್ಲ ತೊಳೆದು ನಾನು ಸ್ವಚ್ಛ ಮಾಡ್ತೀನಿ ಅಂತ ಹೊರಗಡೆ ಹೋದ್ರೆ ಮನೆ ದುರ್ಗಂಧ ಇಟ್ಕೊಂಡು ಸ್ವಚ್ಛ ಆಗೋದಿದೆಯಾ? ಸಾರಾಯಿ ತುಂಬಿದ ಮಡಿಕೆಯನ್ನು ಹೊರಗಿಂದ ಎಷ್ಟು ಅಮೃತ ಹಾಕಿ ತೊಳೆದ್ರೇನು ಒಳಗಡೆ ದುರ್ಗಂಧ ಹೋಗಿದೆಯಾ? ಪಾಪ ಪುಣ್ಯದ ಪರಿಕಲ್ಪನೆ ಇರುವುದು ಒಳಗಡೆ ಸೂಕ್ಷ್ಮವಾಗಿ ನಮ್ಮ ವಿಚಾರದಲ್ಲಿ, ನಮ್ಮ ದೃಷ್ಟಿಯಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಆಚಾರದಲ್ಲಿ. ಇದನ್ನು ಹೇಳೋರು ಕೂಡ ಇದಕ್ಕೆ ತಯಾರಿಲ್ಲ, ಕೇಳೋರ್ಗೂ ಇದು ಬೇಕಾಗಿಲ್ಲ. ಹಾಗಾಗಿ ಇವರಿಗೆ ಭಯ ಪಡಿಸೋದಷ್ಟೇ ಗೊತ್ತು, ಅವರಿಗೆ ಭಯ ಪಡೋದಷ್ಟೇ ಗೊತ್ತು. ಹಾಗಾಗಿ ನೀನು ಏನೋ ಪಾಪ ಮಾಡ್ಬಿಟ್ಟಿದ್ಯಾ, ಅದಕ್ಕೆ ನಿನಗೆ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇದೆ ನೋಡು, ಈ ಪಾಪಕ್ಕೆ ಈ ಪ್ರಾಯಶ್ಚಿತ್ತ, ಈ ಪಾಪಕ್ಕೆ ಈ ಪ್ರಾಯಶ್ಚಿತ್ತ ಅಂತ ಅವರೇ ಒಂದು ಲಿಸ್ಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಇದಕ್ಕಿಲ್ಲಿಗೆ ಹೋಗು, ಇದಕ್ಕಿಲ್ಲಿಗೆ ಹೋಗು, ಇದಕ್ಕಿಲ್ಲಿಗೆ ಹೋಗಿ, ಎಲ್ಲಿ ಹೋದ್ರೆ ಎಲ್ಲಿ ಪಾಪ ಹೋಗೋದಿದೆ. ಯಾವುದು ಪಾಪ ಅನ್ನೋ ಪರಿಕಲ್ಪನೆ ಯಥಾರ್ಥವಾಗಿ ಗೊತ್ತೇ ಇಲ್ಲದೆ ಇರೋದ್ರಿಂದ ಹೇಳಿದ್ದೆಲ್ಲ ಮಾಡಿ ಪಾಪ ದರಿದ್ರ ಮಾಡ್ಕೊಳ್ತಾ ಇದೀವಿ ನಾವು. ಇನ್ನು ದರಿದ್ರ ಮಾಡ್ಕೊಳ್ತಾ ಇದೀವಿ. ಪುಣ್ಯ ಅಂದ್ರೆ ಏನು? ನೀನು ಹಿಂಗ್ ಮಾಡು, ಅದು ಮಾಡು, ಇದನ್ ದಾನ ಕೊಡು, ಅದನ್ ದಾನ ಕೊಡು, ಪುಣ್ಯ ಮಾಡ್ತಾರೆ. ಹೊರಗಡೆ ಯಾರಿಗೆ ಕೊಡ್ತೀಯಪ್ಪ ನೀನು ಪುಣ್ಯ ಮಾಡೋದಕ್ಕೆ? ಏನೈತಿ ನಿನ್ನ ಹತ್ರ ಕೊಡೋದಕ್ಕೆ? ಏನು ತಂದಿದ್ದಿ ನೀನು ಕೊಡ್ಲಿಕ್ಕೆ? ಹೋಗ್ಲಿ ಹೇಳು. ಕೊಡುವ ಕೈಯೇ ನಿಂದಲ್ಲ, ಕೊಡುವ ಕೈಯೇ ನಿಂದಲ್ಲ ಅಂದ್ರೆ ಈ ಕೈಯಿಂದ ಕೊಡೋದೆಲ್ಲ ನಿಂದೆಲ್ಲಿಂದ ಆಗುತ್ತಪ್ಪ ರಾಜಕುಮಾರ? ಆದ್ರೆ ಏನೇನೋ ಹೇಳ್ತಾ ಬಂದ್ರು, ನಾವು ಏನೇನೋ ಕೇಳ್ತಾ ಬಂದ್ವಿ, ಕೇಳಬಾರದ್ದು ಕೇಳಿದೀವಿ, ಮಾಡಬಾರದ್ದು ಮಾಡಿದೀವಿ, ಆಗಬಾರದ್ದು ಆಗೋಗಿದೆ. ಅದ್ರ ಬಗ್ಗೆ ವಿಸ್ತಾರದಲ್ಲಿ ಹೋಗೋದ್ರಿಂದ ನಾವು ವ್ಯರ್ಥ ಮಾಡ್ತೀವಿ. ಆದರೆ ನಮಗೊಂದು ಕ್ಲಾರಿಟಿ ಬೇಕಾಗಿದೆ. ಅದಕ್ಕೆ ಗಟ್ಟಿಯಾಗಿ ನಾವು ಸತ್ಯದಲ್ಲಿ ನೆಲೆ ನಿಂತ್ಕೊಳ್ಬೇಕು ಅಂದ್ರೆ ಒಂದಷ್ಟು ಅಸತ್ಯವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಒಂದಷ್ಟು ಉದಾಹರಣೆ ಕೊಟ್ಟಿರೋದಷ್ಟೇ. ಅದಕ್ಕೆ ಇಡೀ ದಿನ ಹೇಗಿದೆ? ಆರಾಮಾಗಿದ್ದೀನಿ, ಆರಾಮಾಗಿಲ್ಲ ಶಾರೀರಿಕವಾಗಿ, ಆದ್ರೆ ಮಾನಸಿಕವಾಗಿ ಆರಾಮಾಗಿದ್ದೀನಿ, ಆರಾಮಾಗಿಲ್ಲ ಅಂತ ಯಾರು ಹೇಳೋರು ಇದ್ದಾರೆ? ಯಾರು ಕೇಳೋರು ಇದ್ದಾರೆ ನಿಮ್ಮನ್ನ? ಯಾಕಂದ್ರೆ ಮಾನಸಿಕವಾಗಿ ಆರಾಮಿರೋದು ಹೇಗೆ? ಶರೀರಕ್ಕೆ ರೋಗ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗು, 1000 ಲಕ್ಷ ಕೊಡು, ಆರಾಮ್ ಮಾಡ್ಕೊಂಡು ಮನೆಗೆ ಬಾ, ಗೊತ್ತಿದ್ದು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀನಿ ಆರಾಮಿಲ್ಲ ಅಂದ್ರೆ. ಆದ್ರೆ ಇಲ್ಲಿ ಆರಾಮಿಲ್ಲ ಅಂದ್ರೆ, ಇಲ್ಲಿ ದುರ್ಗಂಧ ಇದೆ ಅಂದ್ರೆ, ಇಲ್ಲಿ ನೋವಿದೆ ಅಂದ್ರೆ, ದುರ್ಗಂಧ ಏನಲ್ಲ, ನೋವು, ಭಯ, ಚಿಂತೆ, ಆತಂಕ, ದ್ವೇಷ, ಹಸು, ಇದೇ ದುರ್ಗಂಧ, ಮತ್ತಿನ್ನೇನು? ಇದು ನಿನ್ನೊಳಗಿದ್ರೆ ಇದು ಮಾನಸಿಕ ರೋಗಿ. ನೀನು ಮೆಂಟಲ್ ಹಾಸ್ಪಿಟಲ್ ಸುಮ್ಮನೆ ಓಡಾಡ್ತಾ ಇದೆಯಾ ಅಷ್ಟೇ. ಮೆಂಟಲ್ ಹಾಸ್ಪಿಟಲ್ ಇರಬೇಕು ನೀನು, ಮಾನಸಿಕ ರೋಗಿ ನೀನು. ಗೊತ್ತಿಲ್ಲ ನಮಗೆ ಇದು ರೋಗ, ಇದಕ್ಕೆ ಔಷಧಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ಎಲ್ಲೆಲ್ಲೋ ತಿರುಗಾಡ್ಕೊಂತ ಹೋಗ್ತಾ ಇದೆ. ರೋಗನು ನಮ್ಮ ಕೈಯಲ್ಲೇ, ಔಷಧಿಗಳು ನಮ್ಮ ಕೈಯಲ್ಲೇ. ಸದ್ವಿಚಾರ, ಸತ್ಸಂಗ, ಸನ್ಮಾರ್ಗ, ಇದೇ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಲು ಇದೇ ಪುಣ್ಯದ ಕಾರ್ಯ. ಇದೇ ನಮಗೆ ಸುಖವನ್ನು ಕೊಡುವಂಥದ್ದು. ಇದೇ ಇದಕ್ಕೆ ಇರುವಂಥ ಔಷಧಿ, ಪರಿಹಾರ, ಮಾನಸಿಕ ವ್ಯಾಧಿಗೆ ಇರುವಂಥ ಪರಿಹಾರ. ಸತ್ಯದಲ್ಲಿ ಇರೋದು, ಪವಿತ್ರವಾಗಿರೋದು, ಶಾಂತವಾಗಿರೋದು, ಸದ್ಗುಣಗಳಿಂದ ಕೂಡಿರೋದು, ಸದಾಚಾರದಲ್ಲಿರೋದು, ಸ್ವಭಾವದಲ್ಲಿರೋದು, ಸ್ವರೂಪದಲ್ಲಿ, ಸ್ಮೃತಿಯಲ್ಲಿರೋದು, ಇದು ಪುಣ್ಯ.
ಇದು ಸುವಾಸನೆ ಕೊಡುತ್ತೆ ಜಗತ್ತಿಗೆ, ನಿರ್ಮಲ ಭಾವ ಕೊಡುತ್ತೆ, ನಿಶ್ಚಿಂತ ಭಾವ ಕೊಡುತ್ತೆ, ನಿರ್ಭಯ ಕಿರಣಗಳನ್ನು ಕೊಡುತ್ತೆ. ಇದಕ್ಕಿಂತ ಜಗತ್ತಿಗೆ ಮತ್ತೊಂದು ಉಪಕಾರ ಬೇಕಿಲ್ಲ. ಪ್ರಕೃತಿಗೆ ಏನು ಮಾಡ್ತೀವಿ ನಾವು? ದೇಶಕ್ಕೆ ಏನು ಮಾಡಿಬಿಟ್ರು, ಸಮಾಜಕ್ಕೆ ಏನು ಮಾಡಿಬಿಟ್ರು, ಊರಿಗೆ ಏನು ಮಾಡಿಬಿಟ್ರು? ನೀನೇನೋ ಮಾಡಕ್ಕೆ ಬಂದವನಲ್ಲ ಪುಣ್ಯಾತ್ಮ, ನೀನೇನು ಮಾಡ್ಕೊಳ್ಬೇಕಂತ ನೋಡಕ್ಕೆ ಬಂದವನು ಮಾಡ್ಕೋ ಅಷ್ಟೇ. ಏನೋ ಮಾಡಕ್ಕೆ ಕಡ್ದಾಕ್ಬಿಡ್ತೀನಿ. ಇದು ಏನು, ಇದ್ರ ಮುಂದೆ ಏನು ನೀನು ಮಾಡಲಿಕ್ಕೆ? ಎಕ್ಕಶ್ಚಿತ್ತು ಒಂದು ತೃಣ ನೀನು, ಧೂಳಿನ ಕಣ ನೀನು. ನೀನು ಈ ಪ್ರಕೃತಿಗೆ ಏನು ಮಾಡ್ತೀವಿ, ಸಮಾಜಕ್ಕೆ ಏನು ಮಾಡ್ತೀವಿ, ದೇಶಕ್ಕೆ ಏನು ಮಾಡ್ತೀವಿ, ನೀನೇನು ಮಾಡ್ಕೊಂತೀಯ ಅಂತ ನೋಡ್ಕೊಂಡು ನೆಟ್ಟಗೆ ನೀನು ಬದುಕಿ ಹೋಗ್ಬಿಡು ಸಾಕು. ಅದೇ ದೊಡ್ಡ ಉಪಕಾರ ಜಗತ್ತಿಗೆ. ಇನ್ನೊಬ್ಬರನ್ನು ಉದ್ಧಾರ ಮಾಡ್ತೀನಿ ಅಂತ ಹೋಗಿ ಇಲ್ಲ ಹಾಳು ಮಾಡಿರುವುದೇ ಆಯಿತು. ಪ್ರಕೃತಿಗೆ ನೀನು ಏನಾದರೂ ಉಪಕಾರ ಮಾಡಬೇಕಂತ ಇದ್ರೆ, ಈ ಜಗತ್ತಿಗೆ ಏನಾದರೂ ಉಪಕಾರ ಮಾಡಬೇಕಂತ ಇದ್ರೆ ಅದು ಒಂದರಿಂದ ಮಾತ್ರ ಸಾಧ್ಯ. ಯಾವುದರಿಂದ? ನಿನ್ನನ್ನು ನೀನು ಆತ್ಮ ಅಂತ ತಿಳಿದು ಆತ್ಮೀಯವಾಗಿ ಬದುಕಿ, ಆತ್ಮರನ್ನೇ ನೋಡಿ, ಆತ್ಮರೊಂದಿಗೆನೆ ಮಾತಾಡಿ ಒಂದಷ್ಟು ಆತ್ಮೀಯ ಪರಿಮಳವನ್ನ ಈ ಜಗತ್ತಿಗೆ ಹಂಚಿ ಹೋದರೆ ಅದಕ್ಕಿಂತ ದೊಡ್ಡ ಪುಣ್ಯ ಮತ್ಯಾವುದೂ ಇಲ್ಲ, ಮತ್ಯಾವುದೂ ಇಲ್ಲ. ಸುಮ್ಮನೆ ಒಂದು ಸಮಾಜ ಸೇವೆ ಮಾಡ್ತೀನಿ, ದೇಶ ಸೇವೆ ಮಾಡ್ತೀನಿ, ಹಂಗ ಮಾಡ್ತೀನಿ, ಹಿಂಗ ಮಾಡ್ತೀನಿ ಅಂತ ಹೇಳಿ ಒಳಗಡೆ ರಾಗ, ದ್ವೇಷ, ಅಸೂಯೆ ಇಟ್ಟುಕೊಂಡು, ಸ್ವಾರ್ಥ ಇಟ್ಟುಕೊಂಡು, ಹೆಸರು ಕೀರ್ತಿ ಅಂತ ಬಡದಾಡಿಕೊಂಡು ಆ ದುರ್ಗಂಧವನ್ನು ಹರಡಿಸಿ ಹೋದರೆ ನೀನು ಏನು ಮಾಡಿದರೂ ಕೂಡ ಪಾಪನೇ. ಇದೇ ಪಾಪ. ಜಗತ್ತಿಗೆ ದುರಾಲೋಚನೆಗಳು ಈ ಪ್ರಕೃತಿಗೆ ಕೊಟ್ರೆ, ದುರ್ನಡತೆಗಳು, ದುರ್ಗುಣಗಳನ್ನ, ದುರಾಚಾರಗಳನ್ನ ಈ ಜಗತ್ತಿಗೆ ಕೊಟ್ರೆ ಅದೇ ಪಾಪ. ಸದಾಚಾರ, ಸದ್ವಿಚಾರಗಳನ್ನ ಜಗತ್ತಿಗೆ ಆ ವಾಯುಮಂಡಲಕ್ಕೆ ಕೊಟ್ರೆ ಅದೇ ಪುಣ್ಯ. ಪ್ರಕೃತಿ ಇನ್ನೇನು ಕೇಳಲು ನಮ್ಮಿಂದ ಒಂದಷ್ಟು ಸದ್ವಿಚಾರದ ಪ್ರಕಂಪನಗಳನ್ನ ಕೇಳ್ತಾ ಇದೆ, ಸತ್ಯ ಪ್ರೀತಿಯನ್ನ ಕೇಳ್ತಾ ಇದೆ, ಸದಾಚಾರವನ್ನ ಕೇಳ್ತಾ ಇದೆ, ಸದ್ ವಿನಯವನ್ನ ಕೇಳ್ತಾ ಇದೆ ಅಷ್ಟೇ. ಇನ್ನೇನನ್ನು ಕೇಳಲ್ಲ ನಮ್ಮಿಂದ. ನಮ್ಮ ವ್ಯಕ್ತಿತ್ವ ಸ್ವಚ್ಛ ಶುದ್ಧವಾಗಿ ಇಟ್ಟುಕೊಂಡ್ರೆ ಪ್ರಕೃತಿಗೆ ಅದಕ್ಕಿಂತ ಮಹದುಪಕಾರ ಮತ್ತೇನು ನಾವು ಮಾಡಬೇಕಾಗಿಲ್ಲ. ಈ ಸತ್ಯ ಗೊತ್ತಾದ ಮೇಲೆ ನೀವು ಹೊರಗಿನದೇನನ್ನೂ ನೀವು ಮಾಡುವ ಅವಶ್ಯಕತೆ ಇಲ್ಲ. ಒಳಗಡೆ ಇದೆ ಪವಿತ್ರ ಕುಂಜ. ಹೇಗೆ ಕಸ್ತೂರಿ ಮೃಗಕ್ಕೆ ತನ್ನ ನಾಭಿಯಲ್ಲೇ ಇರುವಂತ ಕಸ್ತೂರಿಯ ವಾಸನೆ ತನಗೆ ಗೊತ್ತಿಲ್ಲದೆ ಊರೆಲ್ಲ ಅಲೆದಾಡಿ ಎಲ್ಲಿದೆ ಎಲ್ಲಿದೆ ಎಲ್ಲಿದೆ, ಹಾಗೆ ಜಗತ್ತಿಗೆ ಉಪಕಾರ ಮಾಡಬೇಕು, ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತಂದ್ರೆ ನೀನು ಎಲ್ಲೂ ಅಲೆದಾಡಿ ಏನು ಮಾಡಬೇಕಾಗಿಲ್ಲ. ನಿನ್ನೊಳಗಡೆ ಈಗಾಗಲೇ ತುಂಬಿರುವ ಆತ್ಮದ ಗಣಿಯನ್ನು ಉತ್ಪನ್ನ ಮಾಡು. ಆತ್ಮದ ದಿವ್ಯ ಚೈತನ್ಯ ಶಕ್ತಿಯನ್ನು ಒಂದಷ್ಟು ಜಾಗೃತಗೊಳಿಸಿಕೋ. ಶ್ರೇಷ್ಠ ಸದ್ವಿಚಾರಗಳನ್ನ, ಸತ್ಯ ದೃಷ್ಟಿಯನ್ನ, ಸನ್ನಡತೆಯನ್ನ ಮಾಡು. ಆಗ ನೀನು ನೋಡಿದುದೆಲ್ಲವೂ ಕೂಡ ಪಾವನ, ನಡೆದುದೆಲ್ಲವೂ ಪಾವನ, ಉಸಿರಿದುದೆಲ್ಲವೂ ಪಾವನ, ನುಡಿದುದೆಲ್ಲವೂ ಪಾವನ, ಮಾಡಿದುದೆಲ್ಲವೂ ಪಾವನ. ಇಷ್ಟು ಮಾತ್ರ ನೀನು ಪ್ರಕೃತಿ ಏನಾದರೂ ಮಾಡಬಲ್ಲೆ. ಇದು ಬಿಟ್ಟು ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಮಾಡಬೇಕು ಅಂದರೆ ನಿನ್ನನ್ನು ನೀನು ಆತ್ಮ ಅಂತ ತಿಳಿಯುವಂತ ಪರಮಾತ್ಮ ಅದನ್ನು ಹೇಳ್ತಾನೆ. ಮಗು, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಆತ್ಮರೊಂದಿಗೆ ಮಾತನಾಡುತ್ತಾ ಹೋದರೆ ಸುಗಂಧವನ್ನು ಪಸರಿಸಬಹುದು, ದೇಹಾಭಿಮಾನದ ದುರ್ಗಂಧವನ್ನ ನಾಶ ಮಾಡಬಹುದು. ಜಗತ್ತಿನ ಎಲ್ಲ ಜನಗಳು ದೇಹದ ಅಭಿಮಾನದಲ್ಲಿರುವ ಕಾರಣ ಈರ್ಷ್ಯ, ದ್ವೇಷ, ಅಸೂಯದ ದುರ್ಗಂಧವನ್ನೇ ತುಂಬಿಸಿ ಬಿಟ್ಟಿದ್ದಾರೆ. ಕೊಳಕು ವಾಸನೆ ಬರ್ತಾ ಇದೆ ಜಗತ್ತು. ಕಲಿಯುಗ ಅಂದ್ರೆ ಮೂಗು ಮುಚ್ಚಿಕೊಂಡು ಬದುಕಬೇಕಾಗಿದೆ. ಹಾಗಾಗಿ ಅಷ್ಟು ಘೋರವಾದ ದುರ್ಗಂಧದಲ್ಲಿ ನಿನಗೆ ಒಂದು ಸುಂದರವಾದ ಅವಕಾಶ ಇದೆ. ನಿನ್ನನ್ನು ನೀನು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡ್ತಾ ಆತ್ಮೀಯ ಸ್ಮೃತಿಯಲ್ಲಿ ಸದ್ಗುಣಗಳ ದಿವ್ಯ ಸುಗಂಧವನ್ನ, ಆತ್ಮೀಯ ನೋಟವನ್ನ, ಆತ್ಮೀಯ ನಡತೆಯನ್ನ, ಆತ್ಮೀಯತೆಯನ್ನು ಹಂಚ್ತಾ ಹೋಗಿಬಿಡು. ಇಡೀ ಜಗತ್ತು ಸುಂದರಮಯವಾಗುತ್ತೆ, ಸುಗಂಧಮಯವಾಗುತ್ತೆ. ಎಲ್ಲರೂ ಕೃತಾರ್ಥರಾಗ್ತಾರೆ, ಕೃತಜ್ಞರಾಗ್ತಾರೆ, ಎಲ್ಲರೂ ಕೂಡ ಆನಂದ ಪಡ್ತಾರೆ. ಮಗು, ಇಂಥ ಸ್ವರ್ಣ ಅವಕಾಶ ಇದೆ. ಹಾಗಾಗಿ ದಿನಾಲು ನೀನು ಆತ್ಮಿಕ ಅಭ್ಯಾಸವನ್ನ ಮಾಡ್ಕೊ ಅಂತ ಹೇಳ್ತಾರೆ. ಇಡೀ ಮುರುಳಿಯಲ್ಲಿ ಎಲ್ಲಿ ಸುತ್ತಿದ್ರು ಕೂಡ ನಿನ್ನನ್ನು ನೀನು ಆತ್ಮ ಅಂತ ತಿಳಿ ದೇಹಾಭಿಮಾನ ನಷ್ಟ ಆಗಿ ಹೋಗುತ್ತೆ, ದುರ್ಗಂಧ ನಷ್ಟ ಆಗಿ ಹೋಗುತ್ತೆ. ಸುಗಂಧವನ್ನು ಹರಡುವಂಥ ಶ್ರೇಷ್ಠ ಕಾರ್ಯವನ್ನು ಮಾಡು. ಅದೇ ಸತ್ಯುಗ ನಿರ್ಮಾಣ ಮಾಡುವಂತಹ ಒಂದು ಕಾಯಕವಾಗಿದೆ. ಆಚಾರವಂತ ನಾಡನ್ನು ಮಾಡುವಂತಹ ಒಂದು ಕಾಯಕವಾಗಿದೆ. ಶ್ರೇಷ್ಠ ನಾಡನ್ನು ಕಟ್ಟುವ ಕಾಯಕ ಆಗಿದೆ.
ಅದಕ್ಕೆ ನಿನ್ನನ್ನು ನೀನು ಆತ್ಮ ಅಂತ ತಿಳಿದು ಆತ್ಮದ ಜೊತೆ ವಾರ್ತಾಲಾಪ ಮಾಡ್ತಾ ಆತ್ಮರನ್ನೇ ನೋಡಿ ಮಾತನಾಡ್ತಾ ಆತ್ಮೀಯ ದೃಷ್ಟಿಯಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಆತ್ಮೀಯ ಸುಗಂಧವನ್ನು ಹಂಚು ಮಗು ಅಂತ ಹೇಳಿದರೆ, ಹಾಗಾಗಿ ನಾವು ಕೂಡ ಇಡೀ ದಿನ ಎಷ್ಟು ಹೊತ್ತು ಸತ್ಯುಗದಲ್ಲಿರ್ತೇವೆ, ಎಷ್ಟು ಹೊತ್ತು ಕಲಿಯುಗದಲ್ಲಿರ್ತೇವೆ, ಎಷ್ಟು ಹೊತ್ತು ಸುಗಂಧವನ್ನು ಕೊಡ್ತಾ ಇದ್ದೇವೆ, ಎಷ್ಟೊತ್ತು ದುರ್ಗಂಧವನ್ನು ಕೊಡ್ತಾ ಇದ್ದೀವಿ ಅಂತ ಚೆಕ್ ಚೇಂಜ್ ಮಾಡಿಕೊಂಡು ಶ್ರೇಷ್ಠ ಪುರುಷಾರ್ಥಿಗಳಾಗಿ ಈ ಜಗತ್ತಿಗೆ ಒಂದಷ್ಟು ಸುಗಂಧವನ್ನು ಕೊಟ್ಟು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡಿ. ಓಂ ಶಾಂತಿ.